ಸತ್ತಿನಲ್ಲಿ ಚಾತುರ್ಮಾಸದಲ್ಲಿ ಕೂತಿದ್ರು ಅವರು. ನಾವು ಒಂದು 3-4 ಜನ ಹೋದ್ವಿ ಇಲ್ಲಿ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ. ಅವ್ರು ಹೋಗ್ತಿದ್ದಂಗೆ ನಮ್ಮ ಒಂದು ರೂಮಲ್ಲಿ ಕರ್ಕೊಂಡೋದ್ರು. ರೂಮ್ ತುಂಬ ದೊಡ್ಡ ಹಾಲ್, ತುಂಬ ಜನ ಇದ್ದರು. ನಮ್ಮನ್ನೇ ಸಪ್ರೇಟಾಗಿ ಕರ್ಕೊಂಡೋಗಿ ಕೂರಿಸ್ಕೊಂಡು ಏನು ಹೇಳ್ತಾರಪ್ಪ ಅಂತ ನನಗೂ ಆಶ್ಚರ್ಯ. ಅವ್ರು ಹೇಳಿದ್ದು ಒಂದೇ ಮಾತು, ನೋಡಪ್ಪ ನಿಮ್ಮ ಸರ್ಕಾರ ಇದೆ, ಹೇಗಾರು ಮಾಡಿ ಗೋಹತ್ಯೆ ನಿಷೇಧ ಮಾಡಬೇಕು. ಬೇರೆ ಬೇರೆ ಸ್ವಾಮಿಗಳು ಭಾಳ ಜನ ಹತ್ರ ನೋಡಿದ್ದೀನಿ, ಅವ್ರು ಸಪ್ರೇಟ್ ಕರ್ಕೊಂಡು ಹೋದ್ರು ಅಂದರೆ ನಮಗೊಂದು 5 ಕೋಟಿ ಕೊಡಿಸಿ, 10 ಕೋಟಿ ಸರ್ಕಾರದ ಕೊಡಿಸಿ ಅಂತ. ಅವ್ರೇನೂ ಹೇಳಲಿಲ್ಲ. ಹಿಂದೂ ಧರ್ಮ ಉಳಿಬೇಕು, ಗೋಹತ್ಯೆ ನಿಷೇಧ ಆದರೆ ಈ ದೇಶಕ್ಕೆ ಸ್ವತಂತ್ರ ಬಂದಂಗೆ ಲೆಕ್ಕ, ಹೇಗಾರು ಮಾಡಿ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಸ್ಫೂರ್ತಿ ಕೊಟ್ಟವರು ಸತ್ಯಾತ್ಮ ತೀರ್ಥರು. ಅವ್ರು ಹೇಳಿದ ಪ್ರಕಾರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕ್ಯಾಬಿನೆಟಲ್ಲಿ ತಂದು ಗೋಹತ್ಯೆಯನ್ನು ನಿಷೇಧ ಮಾಡಿದಂಥ ವ್ಯವಸ್ಥೆಗೆ ಕಾರಣ ಪೂಜ್ಯ ಸತ್ಯಾತ್ಮ ತೀರ್ಥರು, ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠ ಮಂದಿರಗಳಿದೆ. ಅನೇಕ ಮಠ ಮಂದಿರಗಳು ನಮಗೆ ಫೋನ್ ಮಾಡಿ ಕರೆದ್ರು ಒಂದ್ಸರಿ, ನೀವೆಲ್ಲಿದ್ದೀರಿ ಬನ್ನಿ ಮಾತಾಡ್ಬೇಕು ನಿಮ್ಮ ಹತ್ರ. ನಾನೊಂದು 2-3 ಜನ ಸ್ವಾಮಿಗಳು ಇರಬೇಕು ಅಂತ ಅಲ್ಲಿ ಹೋದರೆ ಅಲ್ಲೊಂದು 39 ಜನ ಮಠಾಧಿಪತಿಗಳು ಒಟ್ಟಿಗೆ ಕೂತಿದ್ರು. ನನಗೂ ತುಂಬ ಆಶ್ಚರ್ಯ. ನಮ್ಮ ಹಿಂದೂ ಸಮಾಜದ ದುರ್ದೈವ, 39 ಜನ ಸ್ವಾಮೀಜಿಗಳು ಒಟ್ಟಿಗೆ ಕೂತಿದ್ರಲ್ಲ, ಅದು ಆನಂದ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ನಾನು. ಯಾಕೆ ಏನು ಕೇಳಿದ್ರು ಅವರು, ಎಲ್ಲಾಗ್ತೀರಿ ಸ್ವಾಮೀಜಿ ನೀವು ಒಟ್ಟಾಗಲ್ಲ, ನೀವೆಲ್ಲ ಒಟ್ಟಾಗ್ಬಿಟ್ರೆ ಹಿಂದೂ ಧರ್ಮವೇ, ಹಿಂದೂ ಸಮಾಜವೇ ಒಂದಾದಂಗೆ ಲೆಕ್ಕ ಅಂತ ಅಂದಾಗ ನಕ್ಕರು. ಆಗ ಅವರೆಲ್ಲರೂ ಕೂಡ ಒಂದು ಚೀಟಿ ಬರ್ಕೊಟ್ರು. ನಮ್ಮ ಮಠಕ್ಕೆ 1 ಕೋಟಿ ಬೇಕು, 2 ಕೋಟಿ ಬೇಕು, 5 ಕೋಟಿ ಬೇಕು, ನಾವು ದೇವಸ್ಥಾನ ಕಟ್ಟಿಸ್ತೀವಿ, ಮಠ ಡೆವಲಪ್ಮೆಂಟ್ ಮಾಡ್ತೀವಿ, ಶಾಲೆ ಬೇಕು ಅಂತ. ಎಲ್ಲರಿಗೂ ಸೇರಿ 109 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೊಟ್ವಿ. ಆ ಸಂದರ್ಭದಲ್ಲಿ ನನಗೆ ತಕ್ಷಣ ನೆನಪತ್ತು, ಉತ್ತರಾದಿ ಮಠಕ್ಕೆ ಏನೂ ಕೊಡಲಿಲ್ಲಲ್ಲ ಅಂತ. ನಾವು ಅಲ್ಲಿ ಪ್ರಮುಖರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಅವರು ಒಂದು 2 ಕೋಟಿ ತಗೊಂಡೋಗಿ ಪೂಜ್ಯ ಸ್ವಾಮಿಗಳ ಪಾದದಲ್ಲಿ ಇಟ್ಟೆ. ಸ್ವಾಮೀಜಿ ಈ ರೀತಿ ನಮ್ಮ ಸರ್ಕಾರದಿಂದ 2 ಕೋಟಿ ಕೊಡ್ತಾ ಇದ್ದೀವಿ ನಿಮಗೆ, ಇದೇ ರೀತಿ ಶೃಂಗೇರಿ ಮಠಕ್ಕೂ 2 ಕೋಟಿ ಕೊಡ್ತಾ ಇದ್ದೀವಿ. ಸ್ವಾಮಿಗಳು ಬಹಳ ಸೌಜನ್ಯದಿಂದ ನಮಗೆ ಹೇಳಿದ್ರು, ಈಶ್ವರಪ್ಪನವರೇ, ನಮ್ಮ ಮಠಕ್ಕೆ ಭಕ್ತರು ಕೊಡ್ತಾರೆ ಅಂತ ಹಣ ತುಂಬ ಜಾಸ್ತಿ ಇದೆ, ಈ ದುಡ್ಡೇ ನಾವು ಬಳಸ್ಕೊಂಡು ಧರ್ಮವನ್ನು ಕಟ್ತೀವಿ, ಉದ್ಧಾರ ಮಾಡ್ತೀವಿ. ಖಂಡಿತ ಈ ದುಡ್ಡನ್ನು ಇನ್ನೂ ಸಣ್ಣ ಸಣ್ಣ ಬಡ ಮಠಗಳಿದೆ ಅಲ್ಲಿ ಕೊಡಿ ಅಂತೇಳಿ ತಗೊಂಡ್ಲಿಲ್ಲ. 1 ರೂಪಾಯಿ ಮುಟ್ಲಿಲ್ಲ. ಇವತ್ತು ನಮಗೆ ಯಾರು ಸ್ವಾಮಿಗಳು ಯಾರ ಕರೆದ್ರು ಅಂತ ದುಡ್ಡಿಗೆ ಅಂತ ಲೆಕ್ಕ. ಆದರೆ ನಾನು ಯಾತಕ್ಕೆ ಇದನ್ನು ಹೊಗಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ತಮ್ಮ ಇಡೀ ಜೀವನವೇ ನಮಗೆ ಆದರ್ಶವಾದ ಜೀವನ ಅವ್ರು ನಡೆಸ್ತಾ ಇದ್ದಾರೆ.